ये 5 साल पुराना मकान है। ये पुलिस लेआउट में है और ये ख़ुद के लिए बना के हैं, बहुत अच्छी तरह से बना के हैं। इसमें सागवान की लकड़ी, एक कार गैरेज है और एक कार पोर्टिको है। ये मैसूर सिटी सेंटर से 6 किलोमीटर डिस्टेंस में आता है। ये मूड़ा लेआउट है। इसका फेसिंग भी अच्छा है, ईस्ट फेसिंग, और इसमें 3 बड़े रूम हैं, एक छोटी रूम है। इधर एक पोर्टिको है। ಈ ಮನೆ ಪೊಲೀಸ್ ಲೇಔಟಲ್ಲಿರೋದು, 5 ವರ್ಷ ಹಳೆ ಮನೆ ಇದು, ವಿತ್ ಪಿಲ್ಲರ್ ಕನ್ಸ್ಟ್ರಕ್ಷನ್, ಕಂಪ್ಲೀಟ್ ಟೀಕುಡ್ ಹಾಕಿ ಮಾಡಿದ್ದಾರೆ. ಇದಕ್ಕೆ ಎಕ್ಸ್ಟ್ರಾ ಕೆಲಸನೂ ಮಾಡಿಸಿದ್ದಾರೆ, ಲೈಕ್ ಈ ಥರ ಎಕ್ಸ್ಟ್ರಾ ಸೆಕ್ಯೂರಿಟಿಗೆ ಒಂದು ಸ್ಟೀಲ್ ಗೇಟ್ ಹಾಕಿದ್ದಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಮತ್ತು ಕಂಪ್ಲೀಟ್ ಮರಳಲ್ಲಿ ಕಟ್ಟಿರೋದು, ಹೊಳೆ ಮರಳು. ಇದ್ರದ್ದು ಫೇಸಿಂಗು ಈಸ್ಟ್ ಇದೆ. ಇದರಲ್ಲಿ 3 ಬೆಡ್ರೂಮ್ ಇದೆ, ಡೂಪ್ಲೆಕ್ಸ್ ಮನೆ ಇದು. ಒಂದು ಚಿಕ್ಕದ ಬೆಡ್ರೂಮ್ ಇದೆ. ಇದು ಲಿವಿಂಗ್. ಮೇಲ್ಗಡೆ ಹೋಗೋಕ್ಕೆ ಸ್ಟೆಪ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಸ್ಟೇರ್ ಕೇಸು. ಅದ್ರ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ, ಅದರಲ್ಲೇ UPS ಬ್ಯಾಟ್ರಿ ಎಲ್ಲ ಇಟ್ಕೋಬೋದು. ಹೊರಗಡೆಯಿಂದ ಕಾರ್ ಗ್ಯಾರೇಜ್ ತೋರಿಸೋದಲ್ಲ, ಅದಕ್ಕೆ ಹೊರಗಡೆಯಿಂದ ಹೋಗೋಕ್ಕೆ ಒಂದು ಡೋರ್ ಇದೆ. ಇಲ್ಲಿ ದೊಡ್ಡ ಕಾರ್ ನಿಲ್ಲಿಸ್ಕೋಬೋದು, ಒಂದು ಮೀಡಿಯಮ್ ಕಾರ್, ಒಂದು ದೊಡ್ಡ ಕಾರ್ ನಿಲ್ಲಿಸ್ಕೋಬೋದು. ಫೇಸಿಂಗ್ ಈಸ್ಟ್ಗೆ ಇದೆ. ಇದು ಪೊಲೀಸ್ ಲೇಔಟ್, ಮೂಡಾ ಲೇಔಟ್ ಇದು. ಇದು ಡೈನಿಂಗಲ್ಲಿ ಒಂದು 6 ಚೇರ್ ಹಾಕಿದ್ದಾರೆ, 6 ಜನ ಕೂತ್ಕೋಬೋದು. ಶೋಕೇಸ್ ಇದೆ. ಕಿಚನ್, ಇದು ರಿವರಲ್ಲಿ ಸ್ಯಾಂಡ್ ಬರುತ್ತಲ್ಲ, ಆ ಸ್ಯಾಂಡಲ್ಲಿ ಕಟ್ಟಿರೋದು ಇದು. ಪಿಲ್ಲರ್ ಕನ್ಸ್ಟ್ರಕ್ಷನ್ನು, ಕಂಪ್ಲೀಟ್ ಟೀಕುಡ್ ಯೂಸ್ ಮಾಡಿದ್ದಾರೆ ಇದಕ್ಕೆ. ಚಿಮ್ನಿ ಹಾಕಿದ್ದಾರೆ. ಡೈನಿಂಗಿಂದನೇ ಒಂದು ಬೆಡ್ರೂಮ್ ಇದೆ, ಚಿಕ್ಕದು. ಗ್ರೌಂಡ್ ಫ್ಲೋರಲ್ಲಿ ಇದೊಂದು ಬೆಡ್ರೂಮ್ ಇದೆ. ಇದು ಬೇಕಾದ್ರೆ ರೀಡಿಂಗ್ ರೂಮ್ ಮಾಡಿ ಮಕ್ಕಳಿಗೆ ಕೊಟ್ಬಿಡ್ಬೋದು. ಕಂಪ್ಲೀಟ್ ಡೋರ್ಸ್ ಎಲ್ಲ ಟೀಕುಡ್ ಮಾಡಿದ್ದಾರೆ.
ಡೈನಿಂಗ್ ಹಾಲ್ ಮುಂದ್ಗಡೆ ಒಂದು ಸಿಂಕ್ ಹಾಕಿದ್ದಾರೆ, ಊಟ ಮಾಡ್ಕೊಂಡಾದ್ಮೇಲೆ ಕೈ ತೊಳಿಬೇಕು ಅಂದರೆ. ಮತ್ತು ಕಾಮನ್ ಬಾತ್ರೂಮ್ ಇದೆ, ಇದು ಕಾಮನ್ ಬಾತ್ರೂಮ್. ಇದಕ್ಕೆಲ್ಲ ಒಳ್ಳೆ ಕಂಪ್ನಿ ಮೆಟೀರಿಯಲ್ ಯೂಸ್ ಮಾಡಿರೋದು ನೋಡಿ, ಜಾಗ್ವಾರ್ ಕಂಪ್ನಿದು. ವಾಷಿಂಗ್ ಏರಿಯಾ, ಇದು ಕೆಲಸದವರು ಹೊರಗಡೆಯಿಂದ ಬಂದರೆ ಈ ಗೇಟಿಂದ ಬರ್ಬೋದು. ಫ್ಲೋರಿಂಗ್ಗೆ ಮೆಟೀರಿಯಲ್ ಭಾಳ ಚೆನ್ನಾಗಿ ಹಾಕಿದ್ದಾರೆ, ಮಾರ್ಬಲ್ ಹಾಕಿರೋದು ಭಾಳ ಚೆನ್ನಾಗಿ ಹಾಕಿದ್ದಾರೆ, ಒಳ್ಳೆ ಕ್ವಾಲಿಟಿದು. ಮೇಲ್ಗಡೆ ಫ್ಲೋರಿಂಗ್ ಇದು ಮೇಲ್ಗಡೆ ಲಿವಿಂಗ್. ಮೇಲ್ಗಡೆ ಲಿವಿಂಗಲ್ಲೂ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ, ಪಕ್ಕದಲ್ಲಿ ಒಂದು ಪೂಜಾ ರೂಮು. ಈ ಕಡೆಯಿಂದ ಹೋದರೆ ಒಂದು ದೊಡ್ಡದು ಬಾಲ್ಕನಿ ಇದೆ. ಇದೊಂದು ಬೆಡ್ರೂಮು ನೋಡಿ, ಡೋರ್ಸ್ಗೆಲ್ಲ ಕಂಪ್ಲೀಟ್ ಟೀ ಕೂಡ ಯೂಸ್ ಮಾಡಿರೋದು. ವಾರ್ಡ್ರೋಬ್ ಇದೆ, ಎಲ್ಲ ಬೆಡ್ರೂಮ್ಸ್ಗೂ ವಾರ್ಡ್ರೋಬ್ಸ್ ಇದೆ. ಅಟ್ಯಾಚ್ ಬಾತ್ರೂಮ್, ಡ್ರೆಸ್ಸಿಂಗ್ ಟೇಬಲ್, ವಾರ್ಡ್ರೋಬಲ್ಲೇ ಇನ್ನೊಂದು ಕಾರ್ನರ್ ಮಾಡಿದ್ದಾರೆ. ಈ ಕಾರ್ನರಲ್ಲಿ ಈ ಪೌಡ್ರ್ ಅಂಥದ್ದೆಲ್ಲ ಐಟಮ್ಸ್ ಮಡಿಕೋಬೋದು. ಇದು ಪೂಜಾ ರೂಮು. ಇದೊಂದು ಬೆಡ್ರೂಮು ನೋಡಿ, ಇದಕ್ಕೂ ಕಂಪ್ಲೀಟ್ ಟೀ ಕೂಡ ಹಾಕಿದ್ದಾರೆ. ಇದು ಅಟ್ಯಾಚ್ ಬಾತ್ರೂಮ್. ಇದೊಂದು ಬೆಡ್ರೂಮು. ಮೇಲ್ಗಡೆ 3 ಬೆಡ್ರೂಮ್ ಆಯಿತು, ಕೆಳಗಡೆ 1 ಬೆಡ್ರೂಮ್ ತೋರಿಸಿದ್ದೀನಿ ಡೈನಿಂಗ್ ಹಾಲ್ ಹತ್ರ. ಟೋಟಲ್ 4 ಬೆಡ್ರೂಮು, 3 ದೊಡ್ಡದು, 1 ಚಿಕ್ಕದು.
ಇಲ್ಲೂ ಒಂದು ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಇಲ್ಲಿ ಮೇಲ್ಗಡೆ ಒಂದು ಕಾಮನ್ ಬಾತ್ರೂಮ್ ಮಾಡಿದ್ದಾರೆ. ಕಾಮನ್ ಬಾತ್ರೂಮು ಎರಡಿದೆ, ಒಂದು ಕೆಳಗಡೆ ಒಂದು ಮೇಲ್ಗಡೆ. ಇದು ಭಾಳ ದೊಡ್ಡದಿದೆ. ಮೇಲ್ಗಡೆ ಅಟ್ಟಾನೂ ಇದೆ. ಪ್ಲಾನಿಂಗ್ ಚೆನ್ನಾಗಿದೆ ಇವ್ರದ್ದು. ಒಳ್ಳೆ ಪ್ಲಾನಿಂಗಲ್ಲಿ ಮಾಡಿದ್ದಾರೆ. ಮೇಲ್ಗಡೆ ಸೋಲಾರ್ಸ್ ಇದೆ, 2 ಸೋಲಾರ್ ಇದೆ ನೋಡಿ. ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ಸ್ ಇದು. ಮೇಲ್ಗಡೆ ವಾಷಿಂಗ್ ಏರಿಯಾ ಇದು. ಇಲ್ಲೊಂದು ಕಾಮನ್ ಟಾಯ್ಲೆಟ್ ಮಾಡಿದ್ದಾರೆ. ಇಂಡಿಯನ್ ಟಾಯ್ಲೆಟ್ ಹಾಕಿದ್ದಾರೆ ಕಾಮನ್. ಈ ಸೈಡ್ ಒಂದು ಬಾಲ್ಕನಿ ಇದೆ ಈ ಡೋರಿಂದ ಹೋದರೆ. ಈಗ ನಾನು ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ, 2nd ಫ್ಲೋರ್ಗೆ. ಟೆರೆಸ್ಸಲ್ಲಿ ಒಂದು ಡೋರ್ ಇದೆ ಮಾಮೂಲಿ, ಮತ್ತು ಸ್ಟೀಲ್ ಗೇಟ್ ಬೇರೆ ಎಕ್ಸ್ಟ್ರಾ ಹಾಕಿದ್ದಾರೆ. ಸೋಲಾರ್ ಪ್ಯಾನಲ್ ಡಬಲ್ ಹಾಕಿದ್ದಾರೆ. ಇದು ಲೊಕೇಶನ್ ಭಾಳ ಚೆನ್ನಾಗಿದೆ, ಜಾಸ್ತಿ ದೂರನೂ ಇಲ್ಲ. ಮೈಸೂರು ಸಿಟಿ ಸೆಂಟ್ರಿಂದ 6 ಕಿಲೋಮೀಟ್ರ್. ಲೊಕೇಶನ್ನು ಚೆನ್ನಾಗಿದೆ, ಫೇಸಿಂಗು ಚೆನ್ನಾಗಿದೆ, ಈಸ್ಟ್ ಫೇಸಿಂಗು. 2 ಕಾರ್ ನಿಲ್ಲಿಸ್ಕೊಳ್ಳೋದು, ಒಂದು ಗ್ಯಾರೇಜ್, ಒಂದು ಪೋರ್ಟಿಕೋ ಮಾಡಿದ್ದಾರೆ. ಮೇಲ್ಗಡೆ ಬಂದರೆ ಚಾಮುಂಡಿ ಬೆಟ್ಟದ ವ್ಯೂ ಚೆನ್ನಾಗಿ ಕಾಣ್ತಿದೆ. ಇದು ಮೂಡ ಅಲಾಟ್ಮೆಂಟ್. ಇದು ಮೂಡದಿಂದ ಸೈಟ್ ತೊಗೊಂಡು ಕನ್ಸ್ಟ್ರಕ್ಷನ್ ಮಾಡಿರೋದು 5 ವರ್ಷದ ಹಿಂದೆ. ಇದೆಲ್ಲ ಸ್ಯಾಂಡಲ್ ಕಟ್ಟಿರೋದ್ರಿಂದ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಪಿಲ್ಲರ್, ಟೀಕ್ವುಡ್ ಮತ್ತು ಸ್ಟೈನ್ಲೆಸ್ ಸ್ಟೀಲ್ ಥಿಕ್ನೆಸ್ ಚೆನ್ನಾಗಿದೆ. ಈಗ ಕಟ್ತಾ ಇದೆಲ್ಲ ಆ ಮನೆಗಳಿಗಿಂತ ಚೆನ್ನಾಗಿದೆ. ಲೊಕೇಶನ್ನು ಚೆನ್ನಾಗಿದೆ. ಇದು 95 ಲ್ಯಾಕ್ ಅಂತ ಇದ್ದಾರೆ, ಬಟ್ ನೆಗೋಷಿಯಬಲ್ ಐತದೆ. ಇನ್ನೂ ಕೂತ್ಕೊಂಡು ಮಾತಾಡಿದಾಗ ಇನ್ನೂ ನೆಗೋಷಿಯಬಲ್ ಐತದೆ.